ಪ್ರೀತಿ ವೀಕ್ಷಕರೇ, ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಬರೆದು ಫಲಿತಾಂಶವನ್ನ ನೋಡಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೋ ಅವರಿಗೆ ಕೆಸೆಟ್ ನ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಏನು ಅವರ ಮೂಲ ದಾಖಲಾತಿಗಳಿದೆಯೋ ಅವುಗಳ ಪರಿಶೀಲನೆ ಆಗಬೇಕು. ಆ ವೆರಿಫಿಕೇಶನ್ ಆದ್ಮೇಲೆ ಮಾತ್ರ ಈ ಸರ್ಟಿಫಿಕೇಟ್ ನ ತೆಗೆದುಕೊಳ್ಳಲು ಅವರು ಅರ್ಹರಿದ್ದಾರಾ ಅರ್ಹರಿಲ್ವಾ ಅಂತಕ್ಕಂಥದ್ದನ್ನ ಕೆಇಎ ತೀರ್ಮಾನ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾಗಿ ನೋಟಿಫಿಕೇಶನ್ ಮಾಡಿದೆ, ಬಹಳ ಭಿನ್ನವಾಗಿ ಮಾಡಿದೆ. ಎರಡು ವಿಚಾರವನ್ನ ಅವು ಕುರಿತಂತೆ ಈ ನೋಟಿಫಿಕೇಶನ್ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ಅದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಬಹಳ ಸೂಕ್ಷ್ಮವಾದ ವಿಚಾರ, ಅದು ನೀಟಾಗಿ ಕೇಳಿಸ್ಕೊಂಡು ಆ ನಂತರದಲ್ಲಿ ವೆರಿಫಿಕೇಶನ್ಗೆ ಹೋಗಿ. ಹಾಗಾದ್ರೆ ವಿಚಾರದಲ್ಲಿ ಮುಂದುವರಿಯೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿ ವೀಕ್ಷಕರೇ, ದಿನಾಂಕ 27/11/2025 ಒಂದು ಪ್ರಕಟಣೆಯನ್ನ ಹೊರಡಿಸಿದೆ ಕೆಇಎ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಹೇಳ್ತಾ ಇದೆ, ಅದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 25. ಅರ್ಹತಾ ಪರೀಕ್ಷೆ ಪ್ರಾಧಿಕಾರವು ದಿನಾಂಕ 22/8/2025 ಅಧಿಸೂಚನೆಯನ್ನ ಹೊರಡಿಸಿತ್ತು. ಆನ್ಲೈನ್ ಅರ್ಜಿಯನ್ನ ತೆಗೆದುಕೊಂಡಿತ್ತು. ದಿನಾಂಕ 2/11/2025 ಪರೀಕ್ಷೆಯನ್ನ ನಡೆಸಿತ್ತು. ಆ ನಂತರದಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನು ಕೂಡ ಆಹ್ವಾನಿಸಲಾಗಿತ್ತು. ಅಭ್ಯರ್ಥಿಗಳಿಂದ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ವರದಿಯನ್ನು ಆಧರಿಸಿ ಅಂತಿಮ ಕೀ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ದಿನಾಂಕ 15/11/2025 ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ. ಈಗ ಅಭ್ಯರ್ಥಿಗಳು ಏನು ಈ ಒಂದು ಫಲಿತಾಂಶವನ್ನು ನೋಡಿದಾರೋ ಇವರಿಗೆ ಸರ್ಟಿಫಿಕೇಟ್ ಬೇಕು. ಅದಕ್ಕಾಗಿ ಈ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳೇನಿತ್ತೋ, ಅಂದ್ರೆ ಬೇಸಿಕ್ ಕ್ವಾಲಿಫಿಕೇಶನ್ಸ್ ಆಗ್ಬೋದು, ರಿಸರ್ವೇಶನ್ಸ್ ಆಗ್ಬೋದು, ಈ ಮೂಲ ದಾಖಲಾತಿಗಳ ಪರಿಶೀಲನೆ ಈಗ ಆಗ್ಬೇಕಾಗಿದೆ. ಅದಕ್ಕಾಗಿ ಒಂದು ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡಿದೆ. ಅದು PH ಕ್ಯಾಂಡಿಡೇಟ್ಗೆ ಸಪರೇಟು ಮತ್ತೆ ಜನರಲ್ ಕ್ಯಾಂಡಿಡೇಟ್ಗೆ ಸಪರೇಟು ಹಾಗೆ ಮಾಡಿದೆ. ಅಂದ್ರೆ ಫಿಸಿಕಲಿ ಚಾಲೆಂಜೆಡ್ ಯಾರಿದ್ದಾರೋ ಅವ್ರಿಗೆ ಬೇರೆ, ಮತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಬೇರೆ, ಹೀಗೆ ಎರಡು ರೀತಿನಲ್ಲಿ ಈ ಒಂದು ವೆರಿಫಿಕೇಶನ್ ನ ಆರಂಭ ಮಾಡಿದೆ. ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಸೂಚನೆಯನ್ನ ಹೇಳ್ತಾರೆ, ನೀಟಾಗಿ ಗಮನಿಸ್ಕೊಳ್ಳಿ. ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಥವಾ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ. ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ನೀವೇನು ನಿಮ್ಮ ಎಜುಕೇಶನ್ ಅಪಿಯರಿಂಗ್ ಎಲ್ಲಿದ್ರೋ, ಅಂದ್ರೆ PG ಸ್ಟಡಿ ಮಾಡ್ತಾ ಇದ್ರೋ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೆಸೆಟ್ ಎಕ್ಸಾಮ್ ನ ತೆಗೆದುಕೊಂಡಿದ್ರೋ ಅಂಥವರು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ಲ, ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೊಂದು ದಿನ ವೆಬ್ಸೈಟ್ ಅಲ್ಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಆಗ ಕ್ಲಿಯರ್ ಆಗಿದ್ರೆ, ಮಾರ್ಕ್ಸ್ ಕಾರ್ಡ್ಗಳು ಬಂದಿದ್ರೆ ಆಗ ನೀವು ಹಾಜರಾಗಿ. ಈಗ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಮುಂದೆ ಟೈಮ್ ಟೇಬಲ್ ಅನ್ನ ಕೊಟ್ಬಿಡ್ತಾರೆ. ಇದು ಕೆಇಎ ವೆಬ್ಸೈಟ್ ನಲ್ಲಿ ನಿಮಗೆ ಲಭ್ಯ ಇದೆ. ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ಇದನ್ನ ನಾನು ಹೆಚ್ಚು ಓದೋದಿಲ್ಲ. ಜಸ್ಟ್ ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ನೀವು ತೆಗೆದುಕೊಳ್ಳಿ. ಡೇಟು, ಸಬ್ಜೆಕ್ಟು ಮತ್ತೆ ನಿಮ್ಮ ಸೀರಿಯಲ್ ನಂಬರು ಎಲ್ಲಿಂದ ಎಲ್ಲಿವರೆಗೆ ಅದನ್ನು ಕೊಟ್ಟಿದ್ದಾರೆ. ಈಗ ಜಸ್ಟ್ ಕನ್ನಡವನ್ನ ನೋಡೋದಾದ್ರೆ 29/11/2025 ಕನ್ನಡ ಸಬ್ಜೆಕ್ಟು ಸೀರಿಯಲ್ ನಂಬರು 1ರಿಂದ 658 ನಿಮ್ಮ ಸೀರಿಯಲ್ ನಂಬರ್ ಏನಿದೆಯೋ ಇಷ್ಟು ಮಂದಿ 29/11/2025 ಮಾರ್ನಿಂಗ್ ಸೆಷನ್ ನಲ್ಲಿ ನೀವು ಈ ಒಂದು ಡಾಕ್ಯುಮೆಂಟ್ ಪರಿಶೀಲನೆಗೆ ಹಾಜರಾಗಬಹುದು. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟು ಆಫ್ಟರ್ನೂನ್ ಸೆಷನ್ ನಲ್ಲಿ 1ರಿಂದ 254 ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಹಾಜರಾಗಬಹುದು. ಹೀಗೆ ಎಲ್ಲಾ ಸಬ್ಜೆಕ್ಟ್ ಅನ್ನ ಅವ್ರು ಕೊಟ್ಬಿಡ್ತಾರೆ. ಇದನ್ನ ನೋಡ್ಕೊಳ್ಳಿ ಅಥವಾ ನೀವು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಪರಿಶಿಷ್ಟ ಜಾತಿ ಮೀಸಲಾತಿ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ನೋಡಿ. ಪರಿಶಿಷ್ಟ ಜಾತಿ ಮೀಸಲಾತಿಯಡಿ SCA, SCB, SCC ಅರ್ಹತೆ ಗಳಿಸಿರುವವರು ತಹಸೀಲ್ದಾರರಿಂದ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಕಡ್ಡಾಯವಾಗಿ ದಾಖಲೆ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು. ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ
ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲಾ ವಿಷಯಗಳ ಅವ್ರ ಯಾವುದೇ ಸಬ್ಜೆಕ್ಟ್ ಆಗಲಿ ದಿನಾಂಕ 8/12/2025 ಮತ್ತು ದಿನಾಂಕ 9/12/2025 ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆಸೆಟ್ ಪ್ರಮಾಣ ಪತ್ರ ಪಡೆಯಬಹುದು. ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನು SC ಕ್ಯಾಟಗರಿಯಲ್ಲಿ ಒಳ ಮೀಸಲಾತಿ ಆಯಿತೋ, SC ಕ್ಯಾಟಗರಿ A, SC ಕ್ಯಾಟಗರಿ B, SC ಕ್ಯಾಟಗರಿ C ಅಂತ, ನೀವು ಅಡ್ಮಿಷನ್ ಕಾರ್ಡ್ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡಿರ್ತೀರಿ. ಅದರಂತೆ ನೀವು ಈಗ ಈ ಕಂದಾಯ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಕ್ಯಾಟಗರಿ ಸರ್ಟಿಫಿಕೇಟ್ ಕಂದಾಯ ಇಲಾಖೆ ಏನ್ ಕೊಡುತ್ತೋ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಆಡಿ ಸಂಖ್ಯೆಯನ್ನ ಹೊಂದಿರತಕ್ಕಂತ ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನ ತಗೋಬೇಕು. ಇತ್ತೀಚಿನ ಕ್ಯಾಟಗರಿ ಸರ್ಟಿಫಿಕೇಟ್ ಅದರಲ್ಲಿ ಮೆನ್ಷನ್ ಆಗಿರುತ್ತೆ SC ಕ್ಯಾಟಗರಿ A, B, C ಅಂತ. ಆ ದಿಸೆಯಿಂದಾಗಿ ಅದನ್ನ ತೆಗೆದುಕೊಂಡು ಬಂದು ಈ ದಾಖಲೆ ಪರಿಶೀಲನೆಯಲ್ಲಿ ಹಾಜರಾಗಬೇಕು. ಆ ನಂತರದಲ್ಲಿ ನೀವು ಕೆಸೆಟ್ ಪ್ರಮಾಣ ಪತ್ರ ತಗೋಬಹುದು. ಒಂದು ವೇಳೆ ನಿಮ್ಗೆ ಏನಾದ್ರೂ ಈ ಕ್ಯಾಟಗರಿ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅನ್ನುವುದಾದರೆ ನಿಮಗಾಗಿ ಮತ್ತೆರಡು ದಿನಗಳನ್ನ ಕೊಡ್ತಾ ಇದೀವಿ. ಅದು 8/12/2025 ಮತ್ತು 9/12/2025 ಈ ದಿನಗಳು ಕೂಡ ನೀವು ಹಾಜರಾಗಿ ನಿಮ್ಮ ಆ ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಪರಿಶೀಲನೆಗೆ ಒಳಪಡಿಸಿಕೊಂಡು ಕೆಸೆಟ್ ಪ್ರಮಾಣ ಪತ್ರವನ್ನು ತಗೋಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಇತ್ತೀಚಿನ ಕ್ಯಾಟಗರಿ ಸರ್ಟಿಫಿಕೇಟ್ ನ ತೆಗೆದುಕೊಂಡಿಲ್ವೋ ಅವರು ತಕ್ಷಣ ಅಪ್ಲೈ ಮಾಡಿ ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳಿ. ಆ ನಂತರದಲ್ಲಿ ಕೆಸೆಟ್ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಿ. ಪ್ರೀತಿ ವೀಕ್ಷಕರೇ, ಮೂಲ ದಾಖಲಾತಿಗಳ ಪರಿಶೀಲನೆಗೆ ನೀವೇನಾದ್ರು ಹೋಗ್ತಾ ಇದ್ದೀರಿ ಅಂದ್ರೆ ಮಾರ್ಗಸೂಚಿಗಳಿದೆ. ಇದನ್ನ ಓದ್ಕೊಳ್ದೇನೆ ಅಥವಾ ನನ್ನ ವಿಡಿಯೋದಲ್ಲಿ ಕೇಳಿಸ್ಕೊಳ್ದೇನೆ ನೀವು ಮೂಲ ದಾಖಲಾತಿ ಪರಿಶೀಲನೆಗೆ ಹೋಗ್ಬೇಡಿ. ಕೇಳಿಸ್ಕೊಳ್ಳಿ, ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿರುವ ದಿನಾಂಕದಂದೇ ಹಾಜರಾಗತಕ್ಕದ್ದು. ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅವಕಾಶ ನೀಡುವುದಿಲ್ಲ. ಯಾವ ಡೇಟ್ ಅಲ್ಲಿ ನಿಮ್ಮನ್ನ ಕರೆದಿರ್ತಾರೋ ಅದೇ ಡೇಟ್ಗೆ ಹೋಗ್ಬೇಕು, ಮುಂದೆ ಕೊಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನೀವು ಈಗ ಏನು ಮೂಲ ದಾಖಲಾತಿಗಳನ್ನ ಪರಿಶೀಲನೆಗೆ ತೆಗೆದುಕೊಂಡು ಹೋಗ್ತೀರೋ ಆ ಎಲ್ಲ ಮೂಲ ದಾಖಲೆಗಳು ಏನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಲಾಸ್ಟ್ ಡೇಟ್ ಇತ್ತೋ ಆ ಲಾಸ್ಟ್ ಡೇಟ್ ಒಳಗಡೆನೆ ಇರಬೇಕು. ನಂತರದಲ್ಲಿದ್ರೆ ಅದನ್ನು ಕೊಡೋದಿಲ್ಲ. ಆದ್ರೆ ಕ್ಯಾಟಗರಿ ಸರ್ಟಿಫಿಕೇಟ್ಗೆ ಅವರು ಅವಕಾಶವನ್ನ ಕೊಟ್ಟಿದ್ದಾರೆ. SC ಕ್ಯಾಟಗರಿನಲ್ಲಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಆ ಕ್ಯಾಟಗರಿ ಸರ್ಟಿಫಿಕೇಟ್ ಇನ್ನೂ ಬರ್ದೇ ಇರೋದ್ರಿಂದ ನಂತರದ ಡೇಟ್ಗಳಲ್ಲೂ ಕೂಡ ಪರಿಶೀಲನೆಗೆ ಒಳಗಾಗಬಹುದು ಎಂಬುದಾಗಿ ಹೇಳಿದ್ದಾರೆ. ಉಳಿದಂತೆ ದಾಖಲಾತಿಗಳು ಏನಿದೆಯೋ ಆ ದಾಖಲೆಗಳು ಈ ನೋಟಿಫಿಕೇಶನ್ ನಲ್ಲಿ ಏನು ಲಾಸ್ಟ್ ಡೇಟ್ ಇತ್ತೋ ಅರ್ಜಿ ಸಲ್ಲಿಸುವಾಗ ಎಕ್ಸಾಮ್ ತೆಗೆದುಕೊಳ್ಳುವಂತ ಮುನ್ನ ಆ ಲಾಸ್ಟ್ ಡೇಟ್ ಇಲ್ಲೇ ಇರಬೇಕು. ನಂತರದ ಡೇಟ್ಗಳಿದ್ರೆ ಆ ಮೂಲ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಮೂಲ ದಾಖಲಾತಿಗಳನ್ನ ನೀವೇನ್ ತಗೊಂಡ್ ಬರ್ತಿರೋ ಅದರ ಒಂದು ಜೆರಾಕ್ಸ್ ಸೆಟ್ ಇರಬೇಕು. ಆ ಜೆರಾಕ್ಸ್ ಸೆಟ್ಗೆ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಅಂತಾರೆ, ಅಂದ್ರೆ ಗೆಜೆಟೆಡ್ ಆಫೀಸರ್ಸ್ ಯಾರಿರ್ತಾರೋ ಅವರಿಂದ ಅಟೆಸ್ಟೆಡ್ ಮಾಡಿಸಿರ್ಬೇಕು. ಏನೇನಿರ್ಬೇಕು? ಪರೀಕ್ಷೆಯ ಪ್ರವೇಶ ಪತ್ರ ಇರಬೇಕು, ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಇರಬೇಕು, ಸ್ನಾತಕೋತ್ತರ ಪದವಿ ಎಲ್ಲಾ ವರ್ಷಗಳ ಆರ್ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಂತಾರೆ, ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ ಆ ಸರ್ಟಿಫಿಕೇಟ್ ಇರಬೇಕು. PhD ಪದವಿ ಪ್ರಮಾಣ ಪತ್ರ ಇರಬೇಕು. ವಿಶೇಷ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ 19/9/1991 ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ. ಇತ್ತೀಚೆಗೆ PhD ಆಗಿದ್ರೆ ಅದನ್ನ ಇವರು ಕೇಳ್ತಾ ಇಲ್ಲ. ಆದರೆ ಹಿಂದೆ PhD ಆಗಿದ್ರೆ ಆ ಸಂದರ್ಭದಲ್ಲಿ PhD ಆಗ್ಲಿಕ್ಕೆ ಕೆಲವು ನಿಯಮಗಳಿದ್ದೋ, ಈ ಸಂದರ್ಭದಲ್ಲಿ ಬೇರೆ ನಿಯಮಗಳಿದೆ. ಆ ನಿಯಮಗಳಲ್ಲಿ PhD ಪಡೆದಿದ್ರೆ ನೀವು ಅದನ್ನು ಕೂಡ ಈಗ ಸರ್ಟಿಫಿಕೇಟ್ ನ ನೀವು ತಂದು ವೆರಿಫಿಕೇಶನ್ ಮಾಡಿಸ್ಕೋಬೇಕು ಎಂಬುದಾಗಿ ಹೇಳಿದ್ದಾರೆ. ಮತ್ತೆ ಬೋಲ್ಡ್ ಮಾಡಿ ಹೇಳ್ಬಿಡ್ತಾರೆ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಯನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು. ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರಿರದಿದ್ದಲ್ಲಿ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಏನೇನ್ ರಿಸರ್ವೇಶನ್ ಕೇಳಿದಿರೋ ಅದು ಅರ್ಜಿಯಲ್ಲೇ ಕೇಳಿರ್ಬೇಕು. ಈಗ ಕೇಳಿದ್ರೆ ಅದಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಏನು? ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಇರಬೇಕಾಗತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಫಾರ್ಮ್ ಡಿ ನಲ್ಲಿ ಪ್ರಮಾಣ ಪತ್ರವನ್ನು ತರಬೇಕು. ಪ್ರವರ್ಗ 1ರ ಅಭ್ಯರ್ಥಿಗಳು ಫಾರ್ಮ್ ನಂಬರ್ ಇ ನಲ್ಲಿ ಪ್ರಮಾಣ ಪತ್ರವನ್ನು ತರಬೇಕು. 2A, 2B, 3A ಮತ್ತು 3B ಅಭ್ಯರ್ಥಿಗಳು ಫಾರ್ಮ್ ನಂಬರ್ ಎಫ್ ನಲ್ಲಿ ಪ್ರಮಾಣ ಪತ್ರವನ್ನ ತರಬೇಕು. ಜೊತೆಗೆ ಮತ್ತೊಂದು ವಿಶೇಷವನ್ನು ಹೇಳ್ತಿದ್ದಾರೆ, ಪರಿಶಿಷ್ಟ ಜಾತಿಯಲ್ಲಿ ಯಾರಾದ್ರೂ
ಪರಿಶಿಷ್ಟ ಜಾತಿ ABC ಅಂತ ಹೇಳಿ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡುವಾಗ ಗುರುತಿಸ್ಕೊಂಡಿದ್ರೆ, ಅಲ್ಲಿ ನೀವು ಆಯ್ಕೆ ಮಾಡಿದ್ರೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನೀವು ಅಲ್ಲಿ ಏನಾದ್ರೂ ಒಳ ಮೀಸಲಾತಿಯನ್ನು ಆಯ್ಕೆ ಮಾಡದೇ ಇದ್ರೆ ಅವರಿಗೆ ನಾವೀಗ ಕನ್ಸಿಡರ್ ಮಾಡುವುದಿಲ್ಲ. ಜೊತೆಗೆ ಈಗ ನೀವು ಅದಕ್ಕೆ ಪ್ರಮಾಣ ಪತ್ರವನ್ನು ಕೂಡ ಒದಗಿಸಿಕೊಡ್ಬೇಕು ಎಂಬುದಾಗಿ ಹೇಳ್ತಿದ್ದಾರೆ. ಇನ್ನು ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು, ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅಥವಾ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಎಂಬುದಾಗಿ ಹೇಳ್ತಾರೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಯ 40% ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸೋ ನಲ್ಲಿ ನಿಗದಿಪಡಿಸಿರುವಂತೆ ವೈದ್ಯಕೀಯ ಮಂಡಳಿಯಿಂದ, ಅದರಲ್ಲೂ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನ UDID ಕಾರ್ಡ್ನೊಂದಿಗೆ ಸಲ್ಲಿಸತಕ್ಕದ್ದು ಎಂಬುದಾಗಿ ಹೇಳ್ತಾರೆ. ಏನು ಫಿಸಿಕಲಿ ಚಾಲೆಂಜ್ ಅಭ್ಯರ್ಥಿಗಳಿದ್ದಾರೋ ಇವರಿಗೆ ಅಂಗವೈಕಲ್ಯತೆ 40% ಗಿಂತ ಕಡಿಮೆ ಇರಬಾರ್ದು. ಹಾಗಿದ್ರೆ ಅವರ ಅಂಗವೈಕಲ್ಯರು ಎಂಬುದಾಗಿ ಕರೆಯೋದಿಲ್ಲ. 40% ಗಿಂತ ಹೆಚ್ಚು ಇರಬೇಕಾಗತ್ತೆ. ಆ ದಿಸೆಯಿಂದಾಗಿ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಬೇಕು ವಿತ್ ID ಕಾರ್ಡ್ ಎಂಬುದಾಗಿ ಹೇಳ್ತಾರೆ. ಇನ್ನು ತೃತೀಯ ಲಿಂಗಿಗಳೇನಾದ್ರೂ ಮೀಸಲಾತಿಯನ್ನ ಕೋರಿದ್ರೆ ಅವರು ಕೂಡ ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವ ತೃತೀಯ ಲಿಂಗಿ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಗಳು ಖುದ್ದು ಹಾಜರಾಗಿರ್ಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಅಭ್ಯರ್ಥಿಗೂ ಪ್ರಯಾಣ ಮಾಡಲು ವೈದ್ಯರು ನಿಷೇಧಿಸಿದ್ದಲ್ಲಿ, ಪ್ರಯಾಣ ಮಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರ ಮತ್ತು ಆ ಅಭ್ಯರ್ಥಿಯಿಂದ ಒಪ್ಪಿಗೆ ಪತ್ರ ಇವೆರಡನ್ನ ತಂದು ಹತ್ತಿರದ ಸಂಬಂಧಿಗಳು ಯಾರು ಇದ್ರೆ ದಾಖಲಾತಿ ಪರಿಶೀಲನೆಗೆ ಹಾಜರಾಗಬಹುದು ಎಂಬುದಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಅನ್ನು ಹೇಳ್ತಾರೆ. ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ನೀಟಾಗಿ ನೋಡ್ಕೊಳ್ಳಿ. ಏನೇನು ಮೂಲ ದಾಖಲಾತಿಗಳಿತ್ತೋ ಅವುಗಳನ್ನೆಲ್ಲವನ್ನ ನೀವು ಹಾಜರುಪಡಿಸಬೇಕು. ಇಲ್ಲ ಅಂದ್ರೆ ನೀವು KSET ಎಲಿಜಿಬಲ್ ಇಲ್ಲ ಎಂಬುದಾಗಿ ಪರಿಗಣಿಸ್ತಾರೆ. ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಪ್ರತ್ಯೇಕವಾಗಿ ನಾವು ತಿಳಿಸೋದಿಲ್ಲ. ಪ್ರಾಧಿಕಾರದ ವೆಬ್ಸೈಟ್ ನಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಮತ್ತು ಪ್ರಾಧಿಕಾರದ ಅಡ್ರೆಸ್ ಅನ್ನು ಕೂಡ ಕೊಟ್ಟು ಬಿಡ್ತಾರೆ. ಇಲ್ಲೇನೆ ನೀವು ನೀಟಾಗಿ ನೋಡ್ಕೊಳ್ಳಿ. ಮಲ್ಲೇಶ್ವರಂ 18th ಕ್ರಾಸು ಸಂಪಿಗೆ ರಸ್ತೆ, ಅಲ್ಲಿ ಪರೀಕ್ಷಾ ಪ್ರಾಧಿಕಾರದ ಕೇಂದ್ರ ಕಚೇರಿ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೇಳ್ತಾರೆ, ಅರ್ಜಿಯಲ್ಲಿ ಕ್ಲೇಮ್ ಮಾಡಿಲ್ಲದ ಯಾವುದೇ ಮೀಸಲಾತಿಯನ್ನು ಈ ಹಂತದಲ್ಲಿ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಈ ಹಂತದಲ್ಲಿ ಈ ಕುರಿತು ಮನವಿ ಸಲ್ಲಿಸದಂತೆ ಕೋರಿದೆ. ನೀವು ಈಗ ಯಾವುದೇ ಮನವಿಯನ್ನ ಮೀಸಲಾತಿಗಾಗಿ ನೀವು ಕೇಳಬೇಡಿ ಎಂಬುದಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಇದಷ್ಟಲ್ಲದೆ ಫಿಸಿಕಲಿ ಚಾಲೆಂಜ್ಡ್ ಅಭ್ಯರ್ಥಿಗಳಿಗೆ ಸಪರೇಟ್ ಡೇಟ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಯಾರು ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೋ ಅಂತಹ ಅಭ್ಯರ್ಥಿಗಳು ನಿಮ್ಗೆ ಏನು ನಾರ್ಮಲ್ ಡೇಟ್ ಅನ್ನ ಕೊಟ್ಟಿದ್ದಾರೋ ಆ ಡೇಟ್ ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ವಿಶೇಷವಾಗಿ 8/12/2025, 9/12/2025 ಮಾತ್ರ ನೀವು ಕಡ್ಡಾಯವಾಗಿ ಹಾಜರಾಗಿರ್ಬೇಕು. ನೀವು ಜನರಲ್ ಆಗಿ ಲಿಸ್ಟ್ ಹಾಕಿದೀವಲ್ಲ, ಅಲ್ಲಿ ನಿಮ್ ನೇಮ್ ಇದ್ರೆ ಆ ದಿನ ನೀವು ಬರುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಕ್ಲಾರಿಟಿನ ಕೊಟ್ಟಿದ್ದಾರೆ. ಜೊತೆಗೆ ಯಾವ ದಾಖಲೆಗಳನ್ನು ನೀವು ಕಡ್ಡಾಯವಾಗಿ ತರಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಇದೊಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ನೀವು ಓದ್ಕೋಬಹುದು. ಯಾರಿಗೆಲ್ಲ ಓದೋಕ್ ಸಾಧ್ಯ ಆಗಲ್ವೋ ಅಂಥವ್ರಿಗೆ ನಾನು ಮತ್ತೊಂದು ವಿಡಿಯೋನ ವಿಶೇಷವಾಗಿ ಅವರಿಗೆ ಡೆಡಿಕೇಟೆಡ್ ಆಗಿ ಮಾಡಿಕೊಡ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ವಿಶೇಷವಾಗಿ PH ಕ್ಯಾಂಡಿಡೇಟ್ಗೆ ಏನೇನು ದಾಖಲಾತಿಗಳನ್ನು ತಗೊಂಡು ಹೋಗ್ಬೇಕು, ಜೊತೆಗೆ ಯಾವ ದಿನ ಹೋಗ್ಬೇಕು ಅಂತಕ್ಕಂಥ ನಾನು ನೀಟಾಗಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಇದಿಷ್ಟು ಮಾಹಿತಿಯಾಗಿತ್ತು. ತುಂಬಾ ಜವಾಬ್ದಾರಿಯಾಗಿ ನೋಡಿಕೊಂಡು ಈ ವೆರಿಫಿಕೇಶನ್ಗೆ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಏನಾದ್ರು ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.